ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಕರಕಮಲನಿದರ್ಶಿತಾತ್ಮಮುದ್ರಃ ಪರಿಕಲಿತೋನ್ನತಬರ್ಹಿಬರ್ಹಚೂಡಃ ಇತರಕರಗೃಹೀತವೇತ್ರತೋತ್ರಃ ಮಮ ಹೃದಿ ಸನ್ನಿಧಿಮಾತನೋತು ಶೌರಿಃ. ಭರ್ತುರಗ್ರೆ ಬ್ರವೀದ್ವಾಕ್ಯಂ ಸ್ತನ್ಯನ್ನಾಸ್ತಿ ಕುಚೇ ಮಮ ಅನ್ಯಸ್ತನ್ಯೇನ ನಿರ್ದುಗ್ಧ ಕಥಂ ಪುಷ್ಣಾಮಿ ಬಾಲಕಂ. ಮತ್ಸ್ವಸುಶ್ಚ ಪ್ರಸೂತಾಯಾಃ ಮೃತೋ ಬಾಲಸ್ತು ವರ್ತತೆ ತಾಮಾಕಾರ್ಯಗೃಹೇ ರಕ್ಷ ಸಾತೇರ್ಭಂ ಪೋಷಯಿಷ್ಯತಿ. ಪತಿನಾ ತತ್ಕೃತಂ ಸರ್ವಂ ಪುತ್ರರಕ್ಷಣಹೇತವೇ ಪುತ್ರಸ್ಯ ಧ್ವಂಧುಕಾರೀತಿ ನಾಮ ಮಾತ್ರ ಪ್ರತಿಷ್ಠಿತಂ. ತ್ರಿಮಾಸೇ ನಿರ್ಗತೆ ಚಾಥ ಸಾಧೇನು ಸುಷುವೇರ್ಭಕಂ ಸರ್ವಾಂಗಸುಂದರಂ ದಿವ್ಯಂ ನಿರ್ಮಲಂಕನಕಪ್ರಭಂ. ದೃಷ್ಟ್ವಾ ಪ್ರಸನ್ನೋ ವಿಪ್ರಸ್ತೋ ಸಂಸ್ಕಾರಾನ್ ಸ್ವಯಮಾದಧೆ ಮತ್ವಾಶ್ಚರ್ಯಂ ಜನಾಃ ಸರ್ವೇ ದಿದೃಕ್ಷಾರ್ಥಂ ಸಮಾಗತಾಃ. ಭಾಗ್ಯೋದಯೋಧುನಾ ಜಾತಃ ಆತ್ಮದೇವಸ್ಯ ಪಶ್ಯತ ಧೇನ್ವಾ ಬಾಲಃ ಪ್ರಸೂತಸ್ಥೋ ದೇವರೂಪೀತಿ ಕೌತುಕಂ. ನ ಜ್ಞಾತಂ ತದ್ರಹಸ್ಯಂತು ಕೇನಾಪಿ ವಿಧಿಯೋಗತಃ. ಗೋಕರ್ಣಂ तं ಸುತಂ ದೃಷ್ಟ್ವಾ ಗೋಕರ್ಣಂ ನಾಮ ಚಾಕರೋತ್. ಕಿಯತ್ಕಾಲೇನ ತೌ ಜಾತೌ ತರುಣೌ ತನಜಾಬುಭೌ. ಗೋಕರ್ಣಃ ಪಂಡಿತೋ ಜ್ಞಾನಿ ಧುಂಧುಕಾರಿ ಮಹಾಖಲಃ. ಸ್ನಾನಶೌಚಕ್ರಿಯಾಹೀನಃ ದುರ್ಭಕ್ಷಿ ಕ್ರೋಧವರ್ಧಿತಃ. ದುಷ್ಪರಿಗ್ರಹಕರ್ತಾ ಚ ಶವಹಸ್ತೇನ ಭೋಜನಂ. ಚೌರಃ ಸರ್ವಜನದ್ವೇಷಿ ಪರವೇಶ್ಮ ಪ್ರದೀಪಕಃ. ಲಾನನಾಯಾರ್ಭಕಾನ್ ಧೃತ್ವಾ ಸದ್ಯಃ ಕೂಪೇನ್ಯಪಾತಯತ್. ಹಿಂಸಕಃ ಶಸ್ತ್ರಧಾರೀ ಚ ದೀನಾಂಧಾನಾಂ ಪ್ರಪೀಡಕಃ. ಚಾಂಡಾಲಾಭಿರತೋ ನಿತ್ಯಂ ಪಾಶಹಸ್ತಶ್ವಸಂಗತಃ. ತೇನ ವೇಶ್ಯಾ ಕುಸಂಗೇನ ಪಿತ್ರ್ಯಂ ವಿತ್ತಂತು ನಾಶಿತಂ. ಏಕದಾ ಪಿತರೌ ತಾಡ್ಯಪಾತ್ರಾಣಿ ಸ್ವಯಮಾಹರತ್. ತತ್ಪಿತಾ ಕೃಪಣಃ ಪ್ರೋಚ್ಚೈರ್ಧನಹೀನೋ ರರೋದಃ. ವಂಧ್ಯತ್ವಂತು ಸಮೀಚೀನಂ ಕುಪುತ್ರೋ ದುಃಖದಾಯಕಃ. ಕ್ವ ತಿಷ್ಠಾಮಿ ಕ್ವ ಗಚ್ಛಾಮಿ ಕೋ ಮೇ ದುಃಖಂ ವ್ಯಪೋಹಯೇತ್. ಪ್ರಾಣಾಂಸ್ತ್ಯಜಾಮಿ ದುಃಖೇನ ಹಾ ಕಷ್ಟಂ ಮಮ ಸಂಸ್ಥಿತಂ. ತದಾನೀಂತು ಸಮಾಗತ್ಯ ಗೋಕರ್ಣೋ ಜ್ಞಾನಸಂಯುತಃ. ಬೋಧಯಾಮಾಸ ಜನಕಂ ವೈರಾಗ್ಯಂ ಪರಿದರ್ಶಯನ್. ಅಸಾರಃ ಖಲು ಸಂಸಾರಃ ದುಃಖರೂಪೀ ವಿಮೋಹಕಃ. ಸುತಃ ಕಸ್ಯ ಧನಂ ಕಸ್ಯ ಸ್ನೇಹವಾನ್ ಜ್ವಲತೆ ನಿಶಂ. ನ ಚೇಂದ್ರಸ್ಯ ಸುಖಂ ಕಿಂಚಿತ್ ನ ಸುಖಂ ಚಕ್ರವರ್ತಿನಃ. ಸುಖಮಸ್ತಿ ವಿರಕ್ತಸ್ಯ ಮುನೇರೇಕಾಂತಜೀವಿನಃ. ಮುಂಚಾಜ್ಞಾನಂ ಪ್ರಜಾರೂಪಂ ಮೋಹತೋ ನರಕೆ ಗತಿಃ. ನಿಪತಿಷ್ಯತಿ ದೇಹೋಯಂ ಸರ್ವಂ ತ್ಯಕ್ತ್ವಾ ವನಂ ವ್ರಜ. ಶ್ರೀಕೃಷ್ಣ ಪರಂಜ್ಯೋತಿಷೇ ನಮಃ. ಶ್ರೀಮದ್ಭಾಗವತಾನುಸಂಧಾನದ ಸರಣಿಯಲ್ಲಿ ಭಾಗವತ ಮಾಹಾತ್ಮ್ಯ ಈ ಹಿಂದೆ ಆತ್ಮದೇವ ಮತ್ತು ಧುಂಧುಲಿಯರ ಒಂದು ವೃತ್ತಾಂತವನ್ನು ನಾರದ ಮಹರ್ಷಿಗಳಿಗೆ ಸನಕಾದಿಗಳು ಹೇಳ್ತಾ ಇರುವಂತಹ ಸಂದರ್ಭ. ಅದೇ ನೇರದಲ್ಲಿ ಕಾಡಿನಲ್ಲಿ ದುಃಖಿತನಾಗಿ ಕುಳಿತಿದ್ದಂತಹ ಆತ್ಮದೇವನಿಗೆ ಯತಿಶ್ರೇಷ್ಠರೊಬ್ಬರು ಕೊಟ್ಟಂತಹ ಫಲವನ್ನು ಆತ್ಮದೇವನು ಮನೆಗೆ ಹಿಂತಿರುಗಿ ತನ್ನ ಪತ್ನಿಯಾದ ಧುಂಧುಲಿಗೆ ಕೊಡಲೋ, ಧುಂಧುಲಿಯು ಆ ಫಲವನ್ನು ಭಕ್ಷಿಸದೆ ಪತಿಯು ಕೇಳಿದಾಗ ನಾನು ಭಕ್ಷಿಸಿದ್ದೇನೆ ಎಂಬುದಾಗಿ ಸುಳ್ಳನ್ನಾಡಿ ತನ್ನ ತಂಗಿಯೊಡನೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿರ್ತಾಳೆ. ಅದೇ ಸಂದರ್ಭದಲ್ಲಿ ಮುಂದಕ್ಕೆ ಅವಳ ತಂಗಿಗೆ ಪ್ರಸವವಾಗುತ್ತೆ, ಒಂದು ಗಂಡು ಮಗುವಿನ ಜನನವಾಗುತ್ತೆ. ಒಪ್ಪಂದದಂತೆ ಧುಂಧುಲೆಯು ತನ್ನ ತಂಗಿಯ ಗಂಡನಿಗೆ ಪುಷ್ಕಳವಾದಂತಹ ಧನವನ್ನು ಕೊಟ್ಟು ಆ ಮಗುವನ್ನು ತನ್ನ ಮಗುವೋ ಎಂಬುದಾಗಿ ಹೇಳಿಕೊಂಡು ಆತ್ಮದೇವನಿಗೆ ತನಗೆ ಗಂಡು ಮಗುವಾಗಿದೆ ಎಂಬುದಾಗಿ ವಿಷಯವನ್ನು ತಿಳಿಸ್ತಾಳೆ. ಆತ್ಮದೇವನು ಪುತ್ರೋತ್ಸವವನ್ನು ಆಚರಿಸ್ತಾನೆ. ವಿಪ್ರೋತ್ತಮರನ್ನು ಕರೆದು ಅವರಿಗೆ ದಾನ ದಕ್ಷಿಣೆಗಳನ್ನು ಕೊಟ್ಟು ಜಾತಕರ್ಮಾದಿಗಳನ್ನು ಸಂಪನ್ನಗೊಳಿಸ್ತಾನೆ. ಅದಾದ ನಂತರದಲ್ಲಿ ಧುಂಧುಲಿ ಆತ್ಮದೇವನನ್ನು ಕುರಿತು ಹೇಳ್ತಾಳೆ, ಸ್ತನ್ಯನ್ನಾಸ್ತಿ ಕುಚೇ ಮಮ. ನನ್ನ ಸ್ತನ್ಯದಲ್ಲಿ ಹಾಲಿಲ್ಲದೆ ನಾನು ಈ ಮಗುವನ್ನು ಹೇಗೆ ಪೋಷಿಸಲಿ? ತಾಯಿ ಹಾಲು ಬಹಳ ಮುಖ್ಯವಾದದ್ದು ಮಕ್ಕಳಿಗೆ, ಅದೇ ಪೋಷಣೆಯನ್ನು ಕೊಡುವಂಥದ್ದು, ಅದೇ ಇಲ್ಲ ನನ್ನ ಹತ್ರ. ಹಾಗಾಗಿ ಈ ಮಗುವನ್ನು ನನ್ನ ಕೈಲಿ ಪೋಷಿಸಕ್ಕಾಗೋಲ್ಲ. ಆದರೂ ನೀ ಚಿಂತೆ ಪಡಬೇಡ, ನನ್ನ ಹತ್ರ ಒಂದು ಉಪಾಯವಿದೆ ಎಂಬುದಾಗಿ ಧುಂಧುಲಿಯು ಹೇಳ್ತಾಳೆ. ಮತ್ಸ್ವಸುಶ್ಚ ಪ್ರಸೂತಾಯಾಹ. ನನ್ನ ತಂಗಿಗೂ ಕೂಡ ಪ್ರಸವವಾಗಿತ್ತು, ಆದರೆ ಮೃತೋ ಬಾಲಸ್ತು ವರ್ತತೆ. ಆಕೆಯ ಮಗ ಸತ್ತು ಹೋದ. ಆಕೆಯ ಮಗು ಸತ್ತು ಹೋಗಿರೋದ್ರಿಂದ ಆಕೆಯ ಸ್ತನದಲ್ಲಿ ಹಾಲಿದೆ. ತಾಮಾಕಾರ್ಯ ಗೃಹ ರಕ್ಷ. ಅವಳನ್ನು ನೀನೇ ಹೋಗಿ
ಒಂದು ವೇಳೆ ಕರ್ಕೊಂಡು ಬಂದರೆ ಮನೆಗೆ ಅವಳಿಗೆ ಬೇಕಾದಂತಹ ಎಲ್ಲ ಸೌಕರ್ಯಗಳನ್ನು ನೀನು ಒದಗಿಸ್ತೀಯ ಅಂತಾದರೆ ನಿನ್ನ ಮಗು ಬದುಕತ್ತೆ. ತೇ ಅರ್ಭಂ ಪೋಷಯಿಷ್ಯತಿ. ಅರ್ಭಂ ಅರ್ಥಾತ್ ಬಾಲಕಂ. ನಿನ್ನ ಮಗುವನ್ನು ರಕ್ಷಣೆ ಮಾಡಬಹುದು, ಆದರೆ ನೀನೇ ಹೋಗಿ ಆಕೆಯನ್ನು ಕರೆತರಬೇಕು ಎಂಬುದಾಗಿ ದುಂದುಲಿಯೋ ತನ್ನ ಒಂದು ಮಾತುಗಳನ್ನು ಹೇಳ್ತಾಳೆ ಆತ್ಮದೇವನಿಗೆ. ಇದೆಲ್ಲವೂ ಕೂಡ ಆಕೆಯ ಹುನ್ನಾರ. ಹಿಂದೆಯೇ ತನ್ನ ತಂಗಿಯೊಡನೆ ಒಪ್ಪಂದವಾದ ಪ್ರಕಾರವಾಗಿ ನಡೆಸಿದ್ದಂತಹ ಹುನ್ನಾರದ ಒಂದು ಭಾಗ ಇದು. ಆ ರೀತಿಯಾಗಿ ಆತ್ಮದೇವ ಪಾಪ ಮುಗ್ಧ ಸಂತಾನಕ್ಕೋಸ್ಕರವಾಗಿ ಪರಿತಪಿಸ್ತಾ ಇದ್ದ. ಭಗವದ್ದಯೆಯಿಂದ ಸಂತಾನ ಉಂಟಾಗಿದೆ ಅಂತ ತಿಳಿದು ಆತ ಹೋಗಿ ಧಂಧುಲಿಯ ತಂಗಿಯನ್ನು ಕರೆತರ್ತಾನೆ. ಯಾಕೋಸ್ಕರವಾಗಿ ಅಂತ ಕೇಳಿದ್ರೆ ಪುತ್ರ ರಕ್ಷಣ ಹೇತವೆ. ಸಂತಾನವಾದ ಮೇಲೆ ಅದನ್ನು ರಕ್ಷಿಸಬೇಕು, ಪೋಷಿಸಬೇಕು, ಪರಿಪಾಲಿಸಬೇಕು. ಅದಕ್ಕೋಸ್ಕರವಾಗಿ ಮಗುವನ್ನು ಕಾಪಾಡುವ ಸಲುವಾಗಿ ಧುಂಧುಲಿಯ ತಂಗಿಯನ್ನು ಕರೆತರ್ತಾನೆ ಆತ್ಮದೇವ. ಆ ನಂತರದಲ್ಲಿ ಆ ಮಗುವಿಗೆ ಧುಂಧುಕಾರಿ ಎಂಬುದಾಗಿಯೇ ಹೆಸರಿಡಬೇಕು ಅಂತ ಪೊಟ್ಟು ಹಿಡಿತಾಳೆ ಧುಂಧುಲಿ. ತನ್ನ ಹೆಸರಿನ ಭಾಗ ತನ್ನ ಮಗುವಿನ ಹೆಸರಲ್ಲಿ ಬರಬೇಕು ಅನ್ನುವಂಥ ಹಠಮಾರಿತನ. ಆಯ್ತೆ. ಪುತ್ರಸ್ಯ ಧುಂಧುಕಾರಿ ಇತಿ ನಾಮ ಮಾತ್ರ ಪ್ರತಿಷ್ಠಿತಂ. ವಸ್ತುತಃ ನಾಮಕರಣ ಅನ್ನುವಂಥದ್ದು ಪಿತಾ ಆದವನು ಮಾಡಬೇಕಾದ್ದು, ಆದರೆ ಮಾತ್ರ ಪ್ರತಿಷ್ಠಿತಂ. ಇಲ್ಲಿ ಧುಂಧುಲಿಯೇ ಸ್ವಲ್ಪ ಜಬರ್ದಸ್ತಾಗಿ ಇದೇ ಹೆಸರನ್ನು ನೀಡಬೇಕು ಎಂಬುದಾಗಿ ಆ ಮಗುವಿಗೆ ಧುಂಧುಮಾಲಿ ಎಂಬಂತಹ ಹೆಸರನ್ನ, ಧುಂಧುಕಾರಿ ಎಂಬಂತಹ ಹೆಸರನ್ನ ಇಡ್ತಾಳೆ. ತ್ರಿಮಾಸೇ ನಿರ್ಗತೆ ಚಾಥ. 3 ತಿಂಗಳುಗಳ ಕಾಲ ಹಿಂಗೆ ಕಳೆಯುತ್ತೆ. ಒಂದು ದಿನ ಆಶ್ಚರ್ಯ. ಯಾವ ಯತಿಶ್ರೇಷ್ಠರು ಕೊಟ್ಟಂತಹ ಫಲವನ್ನು ತಾನು ಭಕ್ಷಿಸದೆ ಗೋವಿಗೆ ತಿನ್ನಿಸಿದ್ಲೋ ಧುಂಧುಲಿಯೋ, ಆ ಗೋವು ಒಂದು ಸುಂದರವಾದಂತಹ ಬಾಲಕನನ್ನು ಪ್ರಸವಿಸಿದೆ. ಸಾಧೇನು ಸುಷುವೆ ಅರ್ಭಕಂ. ಸುಂದರವಾದ ಬಾಲಕನನ್ನು ಅದು ಪ್ರಸವಿಸಿದೆ. ಸರ್ವಾಂಗ ಸುಂದರನಾಗಿದ್ದಾನೆ, ದಿವ್ಯವಾದಂತಹ ದೇಹ, ಅತ್ಯಂತ ಪರಿಶುದ್ಧ, ಕನಕಪ್ರಭಂ, ಸುವರ್ಣದಂತಹ ಮೈಕಾಂತಿ. ಇದನ್ನು ನೋಡಿ ಆತ್ಮದೇವನಿಗೆ ಹಿರಿಹಿಗ್ಗುವಷ್ಟು ಸಂತೋಷವಾಯಿತಂತೆ. ಒಂದು ಪುತ್ರ ಬೇಕು ಅಂತ ಕೇಳಿದ್ರೆ ನನ್ನ ಮನೆಯಲ್ಲಿ 2 ಮಕ್ಕಳನ್ನ ಭಗವಂತ ದಯಪಾಲಿಸಿದ್ದಾನೆ ಎಂಬುದಾಗಿ ಸಂತೋಷ ಪಡ್ತಾನೆ. ಆಯ್ತೆ. ಬಹಳ ಸಂತೋಷದಿಂದ ಬ್ರಾಹ್ಮಣೋತ್ತಮರನ್ನು ಕರೆಸಿ ಆ ಮಗುವಿಗೆ ಮಾಡಬೇಕಾದಂತಹ ಎಲ್ಲ ಸಂಸ್ಕಾರಗಳನ್ನು ಕೂಡ ಸ್ವಯಮಾದದೆ ತಾನೇ ಮುಂದೆ ನಿಂತು ಮಾಡ್ತಾನೆ. ಊರವರೆಲ್ಲ ಆಶ್ಚರ್ಯದಿಂದ ಬಂದು ನೋಡ್ತಾ ಇದ್ದಾರಂತೆ. ಏನಕ್ಕಪ್ಪ ಅಂತ ಕೇಳಿದ್ರೆ ತಿದೃಕ್ಷಾರ್ಥಂ ಸಮಾಗತಃ. ಹೇಗೆ ಸಾಧ್ಯ? ಹೊಸು ಹೇಗೆ ಒಂದು ಬಾಲಕನಿಗೆ ಜನ್ಮ ಕೊಡೋದಕ್ಕೆ ಸಾಧ್ಯ? ಆಶ್ಚರ್ಯ. ಲೋಕ ಏನು ಬೇಕಿದ್ರೂ ಆಗಬಹುದು ಲೋಕದಲ್ಲಿ ಅಂತ ಬಹಳ ಕುತೂಹಲದಿಂದ ಜನ ಎಲ್ಲ ಬಂದು ನೋಡ್ತಾ ಇದ್ದಾರೆ. ಕೆಲವರು ಮಾತನಾಡ್ತಾ ಇದ್ರಂತೆ, ಅಧುನ ಇಂದು ನೋಡಪ್ಪ ನಿಜವಾಗ್ಲೂ ಆತ್ಮದೇವನ ಭಾಗ್ಯೋದಯ. ಇಷ್ಟು ವರ್ಷಗಳ ಕಾಲ ಮಕ್ಕಳಿಲ್ಲದೆ ಪರಿತಪಿಸ್ತಾ ಇದ್ದಂತಹ ಆತ್ಮದೇವನಿಗೆ ಇಂದು 2 ಮಕ್ಕಳಾದರು ಎಂಬುದಾಗಿ. ಧೇನ್ವಾ ಬಾಲ ಪ್ರಸೂತಸ್ತು. ಹೊಸುವು ಯಾರ ಮನೆಯಲ್ಲಿ ಬಾಲಕನಿಗೆ ಜನ್ಮವನ್ನು ಕೊಡ್ತಾಳೋ ಆ ಮನೆ ಇನ್ನೆಷ್ಟು ಸಂಪದ್ಭರಿತವಾಗಿರಬೇಕು ಅಂತ ಜನ ಎಲ್ಲ ಕೊಂಡಾಡ್ತಾ ಇದ್ರಂತೆ. ಯಾರಿಗೂ ಕೂಡ ನ ಜ್ಞಾತಂ ತದ್ ರಹಸ್ಯಂ. ಏನಿದರ ಹಿಂದಿನ ರಹಸ್ಯ ಎಂಬುದಾಗಿ ಯಾರಿಗೂ ತಿಳಿಯಲಿಲ್ಲ. ಆತ್ಮದೇವನೂ ಕೂಡ ಎಲ್ಲ ವೃತ್ತಾಂತವನ್ನು ಮರೆತು ಪುತ್ರೋತ್ಸವದಲ್ಲಿ ಮಗ್ನನಾಗಿ ಹೋಗಿದ್ದಾನೆ. ಅದರ ಕಾರಣ ಯಾಕಾಗಿ ಹೀಗಾಗ್ತಾ ಇದೆ ಯಾವುದರ ಚಿಂತೆಯೂ ಇಲ್ಲ, ಪರಿವೆಯೂ ಇಲ್ಲ ಆತ್ಮದೇವನಿಗೆ. ಮುಂದಕ್ಕೆ ಯಾವುದೋ ಒಂದು ವಿಧಿ ಯೋಗ ಇರಬೇಕು, ಒಳ್ಳೆಯ ಘಳಿಗೆ ಈ ರೀತಿಯಾಗಿ ಮನೆಯಲ್ಲಿ ಒಂದು ಪುತ್ರ ಜನನವಾಗಿದೆ, ಅದನ್ನು ಸಂತೋಷ ಪಡೋದು ಬಿಟ್ಬಿಟ್ಟು ಅದ್ರ ಹಿಂದಿನ ಕಾರಣ ಏನು, ಹೊಸು ಹೇಗೆ ಈ ರೀತಿಯಾಗಿ ಮನುಷ್ಯ ಪುತ್ರನನ್ನು ಅಥವಾ ಮಾನವ ರೂಪದಲ್ಲಿರುವಂತಹ ಒಂದು ಮಗುವನ್ನು ಪ್ರಸವಿಸೋದಕ್ಕೆ ಸಾಧ್ಯ ಇತ್ಯಾದಿ ಯಾಕೆ ನಾವು ತರ್ಕ ಮಾಡಬೇಕು? ಭಗವಂತ ಕೊಟ್ಟಿರೋ ವರಪ್ರಸಾದ, ಅದನ್ನು ಸಂತೋಷ ಪಡಬೇಕು ಅಂತ ಆತ್ಮದೇವ ರಮಿಸ್ತಾ ಇದ್ದಾನೆ. ಮುಂದಕ್ಕೆ ಆ ಮಗುವಿನ ಲಕ್ಷಣದಲ್ಲಿ ಒಂದೇ ಒಂದು ಏರ್ಪಾಟಾಗಿತ್ತು. ಅದೇನಪ್ಪ ಅಂತ ಕೇಳಿದ್ರೆ, ದೇಹವೆಲ್ಲ ಮನುಷ್ಯನ ರೂಪದಲ್ಲಿದ್ದರೂ ಕಿವಿ ಮಾತ್ರ ಗೋವಿನಂತೆ ಇತ್ತಂತೆ, ಹಸುವಿನಂತೆ ಇತ್ತಂತೆ. ಆ ಕಾರಣದಿಂದಾಗಿ ಗೋಕರ್ಣಂತಂ ಸುತಂ ದೃಷ್ಟ. ಹಸುವಿನಂತೆ ಉಳ್ಳಂತಹ ಕಿವಿ ಆ ಮಗುವಿಗಿದ್ದರಿಂದ ಗೋಕರ್ಣ ಎಂಬುದಾಗಿ ಆ ಮಗುವಿಗೆ ಹೆಸರನ್ನಿಟ್ಟನಂತೆ ಆತ್ಮದೇವ. ಗೋಕರ್ಣಂ ನಾಮಚಾಕರೋತ್. ಆ ಮಗುವಿಗೆ ಗೋಕರ್ಣ ಎಂಬ ಹೆಸರನ್ನಿಟ್ಟ. ಹೀಗೆ ಕಿಯತ್ ಕಾಲೇನ ನೋಡ್ತಾ ಗೋಕರ್ಣ ಮತ್ತು ಧುಂಧುಕಾರಿ ಇಬ್ಬರು ಕೂಡ ಸಮಾನ ವಯಸ್ಕರು. ನೋಡ್ತಿದ್ದಂತೆ ಯೌವನಾವಸ್ಥೆಯನ್ನು ಪಡ್ಕೊಂಡ್ರು. ತರುಣವು ತನಯಾವುಭೌ. ಇಬ್ಬರು ಗಟ್ಟಿಮುಟ್ಟಾದಂತಹ ಯುವಕರಾದರು. ಗೋಕರ್ಣ
ಏನಾದ್ನಪ್ಪ ಅಂದ್ಕೊಂಡಿದ್ರೆ ಪಂಡಿತ ಮತ್ತು ಜ್ಞಾನಿ. ಧುಂದುಕಾರಿ ಏನಾದ ಮಹಾಕಲಹ, ಧೂರ್ತನಾಗೋದ ಧುಂದುಕಾರಿ. ಅಷ್ಟೇ ಅಲ್ಲದೆ ಸ್ನಾನವಿಲ್ಲ, ಶುಚಿ ಇಲ್ಲ, ಯಾವ ಕ್ರಿಯಾಕಲಾಪಗಳಿಲ್ಲ, ಆಚಾರ ವಿಚಾರವಿಲ್ಲ, ಎಲ್ಲವನ್ನು ಬಿಟ್ಟು ದುರ್ಭಕ್ಷಿ. ಇಲ್ಲದ ಸಲ್ಲದ ಆಹಾರಗಳು, ಮೈಗೊಪ್ಪದಂತಹ, ಮನಸ್ಸಿಗೆ ಒಪ್ಪದಂತಹ, ಮೈ ಮನಸ್ಸು ಆತ್ಮಗಳಿಗೆ ಹಿತವನ್ನುಂಟು ಮಾಡದಂತಹ ಆಹಾರ ಪದಾರ್ಥಗಳನ್ನು, ನಿಷಿದ್ಧ ಆಹಾರ ಪದಾರ್ಥಗಳನ್ನು ತಿನ್ನೋದಕ್ಕೆ ಶುರು ಮಾಡ್ದ. ಇದನ್ನೇ ದುರ್ಭಕ್ಷಿ ಅಂತ ಕರೆಯೋದು. ಈ ಲಕ್ಷಣಗಳು ಪ್ರಾಯ ಕಲಿಯುಗದಲ್ಲಿ ಪ್ರತಿಯೊಬ್ಬರಿಗೂ ಹೇಳಬಹುದೋ ಏನೋ. ದುರ್ಭಕ್ಷಣೆ, ತಿನ್ನಬಾರದನ್ನು ತಿನ್ನೋದು, ತಿನ್ನಬಾರದ ಸಮಯದಲ್ಲಿ ತಿನ್ನೋದು, ಹೇಗೆ ತಿನ್ನಬಾರದೋ ಹಾಗೆ ತಿನ್ನೋದು, ಯಾವುದನ್ನು ತಿನ್ನಬಾರದೋ ಅದನ್ನು ತಿನ್ನೋದು. ಎಲ್ಲವೂ ಹೊಟ್ಟೆಗೆ ತಾನು ಹೋಗುತ್ತೆ, ಎಲ್ಲವನ್ನೂ ಜೀರ್ಣಿಸ್ಕೊಳ್ಬೇಕು, ಎಲ್ಲವನ್ನೂ ಅರಗಿಸ್ಕೊಳ್ಳೋ ವಿಷಯ ಬೇರೆ. ಮೈಮನಸ್ಸು ಆತ್ಮಗಳಿಗೆ ಹಿತವಾಗತ್ಯೆ ಅನ್ನುವಂಥ ಒಂದು ಕಲ್ಪನೆಯೇ ಇಲ್ಲದೆ ತಿನ್ನಿದ್ರೆ ಏನಾಗ್ತಾರೆ ಅಂತ ಕೇಳಿದ್ರೆ ಎಲ್ಲರೂ ಧುಂದುಕಾರಿ ಅಂತ ಆಗ್ತಾರೆ ಅನ್ನೋದು ಒಂದು ನಿದರ್ಶನ. ಭಾಗವತ ಸೂಕ್ಷ್ಮವಾಗಿ ಹೇಳ್ತಾ ಇರುವಂತಹ ಒಂದು ಮಾತು. ಮುಂದಕ್ಕೆ ಕ್ರೋಧವರ್ಧಿತ, ಆ ರೀತಿಯಾದಂತಹ ಇಲ್ಲದ ಸಲ್ಲದ ಪದಾರ್ಥಗಳನ್ನು, ಸೇರದ ಪದಾರ್ಥವನ್ನು, ಕೂಡದ ಪದಾರ್ಥವನ್ನು, ಅಹಿತಕರವಾದಂತಹ ಪದಾರ್ಥಗಳನ್ನು ಸೇವಿಸಿದ್ರೆ ಕೋಪ ಹೆಚ್ಚಾಗದೆ ಇನ್ನೇನಾದೀತು. ಹಾಗಾಗಿ ಕ್ರೋಧವರ್ಧಿತ, ಸದಾಕಾಲದಲ್ಲೂ ಕುಪಿತನಾಗಿರ್ತಿದ್ದಂತೆ. ದುಷ್ಪರಿಗ್ರಹ ಕರ್ತಾಚ, ಅವಶ್ಯಕತೆಗಿಂತಲೂ ಹೆಚ್ಚು ಪರಿಗ್ರಹವನ್ನು ಮಾಡ್ತಾ ಇದ್ದ. ಐತೆ ಪರಿಗ್ರಹ ಅನ್ನುವಂಥದ್ದು ಬ್ರಾಹ್ಮಣನಿಗೆ ಹೇಳಿರುವಂತಹ ಷಟ್ಕರ್ಮಗಳಲ್ಲಿ ಒಂದು. ದಾನವನ್ನು ಸ್ವೀಕಾರ ಮಾಡುವುದನ್ನು ಪರಿಗ್ರಹ ಅಂತ ಕರೀತಾರೆ. ಅದು ಅವಶ್ಯಕತೆಗೆ ಮೀರಿ ಲೋಭದಿಂದ, ಅತ್ಯಾಸೆಯಿಂದ, ದುರಾಸೆಯಿಂದ ಪರಿಗ್ರಹ ಮಾಡಬಾರ್ದು. ಬ್ರಾಹ್ಮಣ್ಯ ಹೊರಟು ಹೋಗ್ಬಿಡುತ್ತೆ. ದುಂದುಕಾರಿ ಆ ಕೆಲಸವನ್ನು ಮಾಡ್ತಾ ಇದ್ದ. ದುಷ್ಪರಿಗ್ರಹ ಕರ್ತ. ಅಷ್ಟೇ ಅಲ್ಲದೆ ಶವಹಸ್ತೇನ ಭೋಜನ, ಎಡಗೈಯಲ್ಲಿ ಊಟ ಮಾಡ್ತಾ ಇದ್ದ. ಸಾಲದಕ್ಕೆ ಚೌರಹ, ಕಳ್ಳತನ. ತನಗೆ ಸಲ್ಲದ ಪದಾರ್ಥವನ್ನು, ಬೇರೊಬ್ಬರ ಒಪ್ಪಿಗೆ ಇಲ್ಲದೆ ಅವರ ಪದಾರ್ಥವನ್ನು ಕದಿಯೋದು. ಸರ್ವಜನ ದ್ವೇಷಿ, ಸರ್ವಜನರಿಂದಲೂ ಎಲ್ಲರಿಂದಲೂ ದ್ವೇಷಿಸಲ್ಪಡುತ್ತಿದ್ದ ಅಂತಲೂ ಅರ್ಥ. ಎಲ್ಲರನ್ನೂ ಈತನೂ ದ್ವೇಷಿಸ್ತಾ ಇದ್ದ ಅಂತಲೂ ಲೆಕ್ಕ. ಅಷ್ಟೇ ಅಲ್ಲದೆ ಪರವೇಶ್ಮ ಪ್ರದೀಪಕ, ಯಾವುದನ್ನ ಆಡು ಭಾಷೆಯಲ್ಲಿ ಮತ್ತೊಬ್ಬರ ಮನೆಗೆ ಕಲ್ಲು ಹಾಕೋನು ಅಥವಾ ಮತ್ತೊಬ್ಬರ ಮನೆಯಲ್ಲಿ ಬೆಂಕಿ ಹಚ್ಚೋನು ಅಂತ ಏನು ಹೇಳ್ತೀವ್ಯೋ, ಆಡು ಭಾಷೆಯಲ್ಲಿ ಅದೇ ಅರ್ಥ. ಪರವೇಶ್ಮ ಪ್ರದೀಪಕ, ಬೇರೆಯವರ ಮನೆಯಲ್ಲಿ ಕಿಡಿಕಾರುವುದು, ಬೇರೆಯವರ ಮನೆಯಲ್ಲಿ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದ. ಲಾಲನಾಯ ಅರ್ಭಕಾಂಧೃತ್ವ, ಆಟ ಆಡಿಸುವುದಕ್ಕೋಸ್ಕರವಾಗಿ ಮಕ್ಕಳನ್ನ ಎತ್ಕೊಂಡು ಕೂಪೇನ್ಯಪಾತಯದು, ಆ ಸಣ್ಣ ಮಕ್ಕಳನ್ನ ಬಾವಿಯೊಳಗೆ ಬಿಸಾಕ್ತಾ ಇದ್ದಂತೆ ಧುಂದುಕಾರಿ. ಇದೆಲ್ಲವೂ ಕೂಡ ಇಷ್ಟು ಕ್ರೌರ್ಯ ಎಲ್ಲಿಂದ ಬರೋಕ್ಕೆ ಸಾಧ್ಯ ಅಂತ ಕೇಳಿದ್ರೆ ದುರ್ಭಕ್ಷಣ. ಇಲ್ಲದ ಸಲ್ಲದ ಪದಾರ್ಥವನ್ನು ತಿಂದರೆ ಬುದ್ಧಿ ಹೀಗೆಲ್ಲ ಆಡೋದಕ್ಕೆ ಶುರು ಆಗತ್ತೆ ಅನ್ನೋದರ ದುಷ್ಟ ಪರಂಪರೆಯನ್ನು ಹೇಳ್ತಾ ಇದ್ದಾರೆ. ಹಿಂಸಕ, ಎಲ್ಲರನ್ನೂ ಹಿಂಸಿಸ್ತಿದ್ದ. ಶಸ್ತ್ರಧಾರಿ, ಬ್ರಾಹ್ಮಣ ಶಸ್ತ್ರವನ್ನು ಹಿಡಿಬಾರದು, ಕಾರಣವಿಲ್ಲದೆ ಶಸ್ತ್ರವನ್ನು ಹಿಡಿಬಾರದು, ನಿತ್ಯ ಜೀವನದಲ್ಲಂತೂ ಶಸ್ತ್ರವನ್ನು ಹಿಡಿಲೇಬಾರದು. ಹಾಗಿದ್ದಾಗ ಇವನು ಶಸ್ತ್ರಧಾರಿ, ಮತ್ತೊಬ್ಬರನ್ನ ಕೊಲ್ಲೋದಕ್ಕೆ, ಮತ್ತೊಬ್ಬರನ್ನ ಹಿಂಸೆ ಮಾಡೋದಕ್ಕೆ ಬೇಕಾದಂತಹ ಶಸ್ತ್ರವನ್ನು ಹಿಡ್ಕೊಂಡಿದ್ದ ಅಂತ ಲೆಕ್ಕ. ಅಷ್ಟೇ ಅಲ್ಲದೆ ದೀನಾಂಧಾನಾಂ ಪ್ರಪೀಡಕ, ದೀನರು, ಕೈಲಾಗದವರು, ಕಣ್ಕುರುಡು ಆದವರು, ಇಂಥವ್ರನ್ನೆಲ್ಲ ಪೀಡೆ ಕೊಡ್ತಾ ಇದ್ದ, ಇಂಥವ್ರನ್ನೆಲ್ಲ ಹಿಂಸಿಸ್ತಾ ಇದ್ದ ಅಂತ ಲೆಕ್ಕ. ಚಾಂಡಾಲಾಭಿರತಃ, ಅವನ ಮಿತ್ರವರ್ಗವೆಲ್ಲ ಚಂಡಾಲರು, ಆ ರೀತಿಯವ್ರ ಜೊತೆನೇ ಸದಾಕಾಲದಲ್ಲೂ ಇರ್ತಿದ್ದ. ನಿತ್ಯಂ ಪಾಶಹಸ್ತಃ, ಸದಾಕಾಲದಲ್ಲೂ ಕೈಯಲ್ಲಿ ಒಂದು ಪಾಶವನ್ನು ಹಿಡ್ಕೊಂಡಿರ್ತಿದ್ದ. ಕೋಪ ಬಂದು ಕೂಡಲೇ ಯಾರು ಎದುರುಗಡೆ ಇರ್ತಾರೋ ಅವ್ರಿಗೆ ಏಟನ್ನು ಹೊಡೆಯೋದು ಇತ್ಯಾದಿ ಇತ್ಯಾದಿ, ಹೊಡೆತ ಬಡತ ಇತ್ಯಾದಿ ದುಷ್ಟ ಸ್ವಭಾವ. ಅಷ್ಟೇ ಅಲ್ಲದೆ ಶ್ವಸಂಗತಃ, ಸದಾಕಾಲದಲ್ಲೂ ನಾಯಿಗಳ ಜೊತೆ ಇರ್ತಿದ್ದ ಅಂತ ಲೆಕ್ಕ. ಇದು ಇಂದು ಅಲ್ಲಿಂದ ಆರಂಭ ಮಾಡಿ, ದುರ್ಭಕ್ಷಣೆಯಿಂದ ಆರಂಭ ಮಾಡಿ ಶ್ವಸಂಗತಃ ಅನ್ನಲ್ಲಿವರೆಗೂ ಆದಿರಂತ್ಯನ ಸಹೇತ ಎಂಬಂತೆ ಎಲ್ಲವೂ ಹೊಂದ್ಕೊಂಡ್ಬಿಟ್ಟಿದೆ ಇವತ್ತು ಮನುಷ್ಯರಲ್ಲಿ ಅಂತಹ ಸ್ವಭಾವ. ಎಲ್ಲರೂ ಧುಂದುಕಾರಿಗಳಾಗ್ಬಿಟ್ಟಿದ್ದಾರೆ. ಆಯ್ತೆ, ಶ್ವಸಂಗತಃ, ಸದಾಕಾಲದಲ್ಲೂ ನಾಯಿಯ ಜೊತೆ ವಾಸ ಮಾಡೋದು. ನಾಯಿ ಶಬ್ದವನ್ನು ಹೇಳಬಾರ್ದು ಅಂತ ಶಾಸ್ತ್ರಗಳು ಹೇಳುತ್ತೆ. ನಾಯಿಯ ನೆರಳು ಬೀಳಬಾರ್ದು, ನಾಯಿಯ ಸದ್ದು ಕೇಳಬಾರ್ದು ಕಿವಿಗೆ ಅಂತ. ಅಂತಹ ನಾಯಿಯನ್ನ ಆಯ್ತೆ ದೇವರಿಗಿಂತಲೂ ಹೆಚ್ಚಾಗಿ ತಮ್ಮ ಮನೆಯೊಳಗೆ ಸೇರಿಸ್ಕೊಂಡು ಅದರ ಜೊತೆ ಓಡಾಡುವಂತಹ ಕೆಟ್ಟಗಾಲ ಬಂದು ಹೋಗ್ಬಿಟ್ಟಿದೆ. ಇರಲಿ, ಶ್ವಸಂಗತಃ, ಯಾವಾಗಲೂ ನಾಯಿಯ ಜೊತೆ ಓಡಾಡ್ತಿದ್ದ. ಅಷ್ಟೇ ಸಾಲದು ಅನ್ನೋದಕ್ಕೆ ವೇಶ್ಯ ಕುಸಂಗೇನ, ವೇಶ್ಯೆಯರ ಸಹವಾಸ. ಇದರಿಂದ ಏನು ಮಾಡ್ದ? ಪಿತ್ಯಂ ವಿತ್ತಂತು ನಾಶಿತ,
ತಂದೆ ಮಾಡಿಟ್ಟ ಹಣವನ್ನೆಲ್ಲ ಕಳೆದು ಹಾಕಿದ. ಒಂದು ದಿನ ಪಿತರವು ತಾಡ್ಯ, ತಂದೆ ತಾಯಿಯರನ್ನ ಹೊಡೆದು ಪಾತ್ರಾಣಿ ಸ್ವಯಮಾಹರದ್ದು, ದುಡ್ಡಿಲ್ಲದೆ ಹೋದಾಗ ಮನೇಲಿದ್ದಂತಹ ಪಾತ್ರೆ ಪಗಡೆಗಳನ್ನೆಲ್ಲ ತಗೊಂಡು ಹೋಗಿ ಮಾರಾಟ ಮಾಡ್ದ. ಇಲ್ಲಿಯವರೆಗೂ ತಡ್ಕೊಂಡಿದ್ದ ಆತ್ಮದೇವ ತನ್ನ ಮಗು, ತನ್ನ ಮಗ ಎಂಬಂತಹ ಒಂದು ಮಮತೆಯ ಕಾರಣದಿಂದ ಈಗ ತಡೆಯೋಕ್ಕಾಗಲಿಲ್ಲ. ಅಳೋಕ್ ಶುರು ಮಾಡಿದಂತೆ ಆತ್ಮದೇವ. ಧನಹೀನೋರುರೋಧ, ಎಲ್ಲವನ್ನೂ ಕಳ್ಕೊಂಡು ಅಳೋಕ್ ಶುರು ಮಾಡ್ದ. ಒಂದು ಮಾತು ಹೇಳ್ತಾನೆ, ವಂದ್ಯತ್ವಂತ ಸಮೀಚೀನ, ಬಂಜೇತನವೇ ಶ್ರೇಷ್ಠಪ್ಪ, ಕುಪುತ್ರೋ ದುಃಖದಾಯಕ. ಇಂತಹ ಕೆಟ್ಟ ಮಕ್ಕಳು ಇರೋದಕ್ಕಿಂತ ಮಕ್ಕಳಿಲ್ಲದೆ ಇರೋದೇ ಒಳ್ಳೆಯದು ಅಂತ ಆತ್ಮದೇವ ಹೇಳ್ಕೊಂಡಂತೆ. ಅದ ನಂತರದಲ್ಲಿ ಎಲ್ಲಿಗೆ ಹೋಗಲಿ, ಎಲ್ಲಿರಲಿ, ನಾನು ಈ ನನಗುಂಟಾಗಿರುವ ದುಃಖವನ್ನು ಯಾರು ಹೋಗಲಾಡಿಸ್ತಾರೆ? ಇನ್ನು ಬದುಕಿದ್ದೇನು ಪ್ರಯೋಜನ ಇಲ್ಲ, ನಾನು ಪ್ರಾಣತ್ಯಾಗವನ್ನು ಮಾಡ್ತೀನಿ, ಎಂತಹ ಕಷ್ಟ ಒದಗಿ ಬಂದು ಹೋಯ್ತಪ್ಪ ನನಗೆ ಅಂತ ತುಂಬ ದುಃಖಿತನಾಗಿದ್ದ ಸಂದರ್ಭದಲ್ಲಿ ತದಾನೀಂತು ಸಮಾಗತ್ಯ ಗೋಕರ್ಣೋ ಜ್ಞಾನ ಸಂಯುತ, ಜ್ಞಾನಿಯೂ ಯೋಗಿಯೂ ಆಗಿದ್ದಂತಹ ಗೋಕರ್ಣನು ತನ್ನ ತಂದೆಯ ಬಳಿ ಬರ್ತಾನೆ. ಬಂದು ಅವರಿಗೆ ನಮಸ್ಕಾರವನ್ನು ಮಾಡಿ ಹೇಳ್ತಾನೆ, ಬೋಧಯಾಮಾಸ ಜನಕಂ, ತನಗೆ ಜನ್ಮವನ್ನು ಕೊಟ್ಟಂತಹ, ವಸ್ತುತಃ ಅವನ ಜನ್ಮಕ್ಕೆ ಕಾರಣಕರ್ತ ಆತ್ಮದೇವ ಒಂದು ವೇಳೆ ಕಾಡಿಗೆ ಹೋಗದೆ ಹೋಗಿದ್ದಿದ್ರೆ, ಆ ಯತಿಗಳನ್ನು ಕಾಣದೆ ಹೋಗಿದ್ದಿದ್ರೆ, ಯತಿಗಳನ್ನು ಪೀಡಿಸಿ ಅವರಿಂದ ಆ ಫಲವನ್ನು ತಂದು ತನ್ನ ಪತ್ನಿಗೆ ಕೊಡದೆ ಹೋಗಿದ್ದಿದ್ರೆ, ಈ ಪತ್ನಿಯೂ ಒಂದು ವೇಳೆ ಆ ಫಲವನ್ನು ಹಸುವಿಗೆ ತಿನ್ನಿಸದೆ ಹೋಗಿದ್ದಿದ್ರೆ ಗೋಕರ್ಣ ಎಂಬುವನು ಇರ್ತಾನೆ ಇರಲಿಲ್ಲ. ಹಾಗಾಗಿ ಒಂದು ದೃಷ್ಟಿಯಿಂದ ಪರಂಪರೆಯ ಆತ್ಮದೇವನೇ ಜನಕ, ಅವನ ಜನನಕ್ಕೆ, ಗೋಕರ್ಣನ ಜನನಕ್ಕೆ ಕಾರಣಭೂತನಾದವನು. ಹಾಗಾಗಿ ಜನಕ ಅನ್ನೋ ಶಬ್ದ ಇಲ್ಲಿ ಸಮುಚಿತವಾಗಿದೆ ಅಂತಲೇ ಲೆಕ್ಕ. ಬೋಧಯಾಮಾಸ ಜನಕಂ, ಏನನ್ನು ಹೇಳದ್ನಪ್ಪ ತಂದೆಗೆ ಅಂತ ಕೇಳಿದ್ರೆ, ವೈರಾಗ್ಯಂ ಪರಿದರ್ಶಯನ್, ಇನ್ನು ಎಷ್ಟು ಅಂಟುಕೊಂಡಿರ್ತೀಯಪ್ಪ ಸಂಸಾರಕ್ಕೆ. ಹಿಂದೆಯೂ ಆ ಯತಿಶ್ರೇಷ್ಠರು ಇದೇ ಮಾತನ್ನ ಆತ್ಮದೇವನಿಗೆ ಹೇಳಿದ್ರು. ಯಾವಾಗ ಆತ ಬುದ್ಧಿ ಕಲೀಲಿಲ್ಲ, ಅವರು ಸರಿಯಪ್ಪ ಆಯಿತು, ಮುಂದೆ ಜೀವನವೇ ನಿನಗೆ ಬುದ್ಧಿಯನ್ನು ಕಲಿಸುತ್ತೆ ಅಂತ ಹೇಳಿ ಅವರ ಅನುಗ್ರಹದಿಂದಲಲ್ವೇ ಹುಟ್ಟಿದ್ದು ಗೋಕರ್ಣ. ಆ ಗೋಕರ್ಣನೇ ಆತ್ಮದೇವನಿಗೆ ವೈರಾಗ್ಯದ ಬುದ್ಧಿಯನ್ನ, ವೈರಾಗ್ಯದ ಮಾರ್ಗವನ್ನು ಉಪದೇಶ ಮಾಡ್ತಾನೆ. ಅಸಾರ ಖಲು ಸಂಸಾರ, ಹೆಸರಿಗೆ ಮಾತ್ರ ಸಂಸಾರ ಅನ್ಬೇಕಿದ್ರೆ ಸಾರ ಅನ್ನೋ ಶಬ್ದ ಇದೆಪ್ಪ, ಆದರೆ ವಸ್ತುತಃ ಅದು ಅಸಾರ, ಏನು ಸಾರವಿಲ್ಲ ಸಂಸಾರದಲ್ಲಿ. ದುಃಖರೂಪಿ, ದುಃಖಮಯವಾಗಿದೆ ಸಂಸಾರ ಅನ್ನುವಂಥದ್ದು. ವಿಮೋಹಕ, ಸದಾಕಾಲದಲ್ಲೂ ಇಲ್ಲದ ಸಲ್ಲದ ಪದಾರ್ಥಗಳೊಡನೆ ಬೇಡದ ಸಂಘವನ್ನ, ಮೋಹವನ್ನ, ರಾಗದ್ವೇಷಗಳನ್ನು ಉಂಟು ಮಾಡುವಂತಹ ಜಾಗ ಸಂಸಾರ ಅನ್ನುವಂಥದ್ದು. ಯಾರು ಯಾರ ಮಕ್ಕಳು, ಸುತಃಕಸ್ಯ ಧನಂಕಸ್ಯ, ಯಾರ್ದು ಹಣ, ಸ್ನೇಹವಾಂಜ್ವಲತೆ ನಿಶಂ, ಕೇವಲ ಅಂಟು ಇಟ್ಕೊಂಡು ನಮ್ಮವರು ತಮ್ಮವರು ಎಂಬಂತಹ ಅಂಟನ್ನು ಇಟ್ಕೊಂಡು ಹಗಲು ರಾತ್ರಿ ಅನ್ನದೇ ಜ್ವಲತೆ ಪರಿತಪಿಸ್ತಾನಪ್ಪ ವ್ಯಕ್ತಿ ಸಂಸಾರದಲ್ಲಿ. ನೀನು ಅನ್ಕೊಂಡ ಹಾಗೆ ಎಲ್ಲ ಸವಲತ್ತುಗಳಿದ್ರೆ ತುಂಬ ಸುಖವಾಗಿರ್ತಾನೆ ಅಂತ ಅನಿಸುತ್ತಪ್ಪ, ಅಷ್ಟೇ. ವಸ್ತುತಃ ಹೇಳೋದಾದ್ರೆ ಇಂದ್ರಸ್ಯ ನ ಸುಖಂ, ಇಂದ್ರನಿಗೆ ನೆಮ್ಮದಿ ಇದೆ ಅಂತ ಅನಿಸುತ್ತೇನೋ ನಿನಗೆ? ಖಂಡಿತ ಇಲ್ಲ. ಯಾವ ಕಾಲದಲ್ಲಿ ಯಾವ ಅವಸರನೂ ತಪಸ್ಸನ್ನು ಮಾಡಿ ಶಕ್ತಿಯನ್ನು ಪಡೆದು ವರದಾನವನ್ನು ಪಡೆದು ನನ್ನ ಮೇಲೆ ಆಕ್ರಮಣವನ್ನು ಮಾಡಿಬಿಡ್ತಾನೋ ಎಂಬಂತಹ ಹೆದರಿಕೆಯಲ್ಲೇ ಪ್ರತಿನಿತ್ಯವೂ ಇಂದ್ರ ಕಳೀತಾನೆ. ಹೋಗಲಿ, ನಮ್ಮ ರಾಜ ಇದನ್ನಲ್ಲ, ಚಕ್ರವರ್ತಿ ಭೂಮಂಡಲವನ್ನೇ ಆಳ್ತಾ ಇದ್ದಾನೆ, ಅವನಿಗಾದರೂ ನೆಮ್ಮದಿ ಇರತ್ತೇನೋ, ಸಂತೋಷವಿರತ್ತೇನೋ ಅಂತ ಕೇಳಿದ್ರೆ ನ ಸುಖಂ ಚಕ್ರವರ್ತಿನಃ, ಆ ಚಕ್ರವರ್ತಿಗೂ ಸುಖವಿರಲ್ಲ. ಹಾಗಿದ್ರೆ ಯಾರಿಗಪ್ಪ ಜೀವನದಲ್ಲಿ ಲೋಕದಲ್ಲಿ ಸುಖ ಇರುತ್ತೆ ಅಂತ ಕೇಳಿದ್ರೆ ಸುಖಮಸ್ತಿ ಇದೆ, ಒಬ್ಬನೇ ಒಬ್ಬ ವ್ಯಕ್ತಿಗೆ ಸುಖ ಇರುತ್ತಂತೆ. ಯಾರಪ್ಪ ಅವನು ಕೇಳಿದ್ರೆ ವಿರಕ್ತಸ್ಯ ಮುನೇ, ವೈರಾಗ್ಯವನ್ನು ಪಡೆದಂತಹ ಮುನಿಗೆ ವೈರಾಗ್ಯವಿರಬೇಕು, ಅಂಟಬಾರದು. ಯಾವುದೇ ವಿಧವಾದಂತಹ ಅಂಟನ್ನು ಇಟ್ಕೊಳ್ಳದೆ, ರಾಗದ್ವೇಷಗಳಿಗೆ ಒಳಗಾಗದೆ ತನ್ನ ಕರ್ತವ್ಯವನ್ನು ತಾನು ಪರಿಪಾಲಿಸುತ್ತಾ ಆತ್ಮಮಾರ್ಗದಲ್ಲಿ ಸಾಗಬೇಕು. ಅದೇ ವೈರಾಗ್ಯ. ಆ ವಿರಕ್ತನಾದಂತಹ ಮುನಿ ಏಕಾಂತ ಜೀವಿನಃ, ಏಕಾಂತೆ ಸುಖಮಾಸ್ಯತಾಂ ಅಂತ ಶಂಕರರು ತಮ್ಮ ಉಪದೇಶ ಪಂಚಕದಲ್ಲಿ ಏಕಾಂತದಲ್ಲಿ ಬದುಕಬೇಕಪ್ಪ. ಯಾಕೆ? 10 ಜನದ ಜೊತೆ ಸಮಾಜ ಜೀವಿ ಅಲ್ಲವೇ ಮನುಷ್ಯ? ಸಮಾಜ ಜೀವಿ ಹೌದು, ಸಮಾಜ ಜೀವಿಯೇ. ಆದರೆ ಸಮಾಜದಲ್ಲಿ ಒಂದು ವೇಳೆ ವೈರಾಗ್ಯದೊಡನೆ ಬದುಕೋಕೆ ಬರುತ್ತೆ ಅಂತ ಆದರೆ ಸಂತೋಷಪ್ಪ, ಬದುಕಬಹುದು. ಹಾಗಿಲ್ಲದೆ ಕಂಡವ್ರ ಜೊತೆ ಎಲ್ಲ ರಾಗದ್ವೇಷಗಳನ್ನು ಬೆಳೆಸ್ಕೊಳ್ತಾನೆ ಅಂತಾದರೆ, ಅಂಟನ್ನು ಬೆಳೆಸ್ಕೊಳ್ತಾನೆ ಅಂತಾದರೆ ಸಮಾಜದಲ್ಲಿದ್ದೇನು ಪ್ರಯೋಜನ? ತನ್ನ ಮೂಲ ಲಕ್ಷ್ಯವೋ ಮರೆತು ಹೋಗ್ಬಿಡುತ್ತಲ್ಲ. ಮೂಲ ಲಕ್ಷ್ಯಕ್ಕೆ ಧಕ್ಕೆ ಬರಬಾರ್ದು. ಮನುಷ್ಯ ಜೀವನದ ಮೂಲ ಲಕ್ಷ್ಯ ಆತ್ಮ ಸಾಕ್ಷಾತ್ಕಾರ. ಅದಕ್ಕೆ ಧಕ್ಕೆ ಬರುವಂತಹ ಸಮಾಜದಲ್ಲಿದ್ದರೆ ಅದು ಉಚಿತ ಅಲ್ಲ,
ಅದು ಬುದ್ಧಿವಂತಿಕೆ ಅಲ್ಲ, ಅದು ದೊಡ್ಡತನ, ಅದು ಪೆದ್ದತನ. ಅದು ಹಾಗಾಗಿ ಏಕಾಂತೆ ಸುಖಮಾಸ್ಯತಾಂ ಅಂತ ಶಂಕರರು ಹೇಳಿದ್ರು. ಅದನ್ನೇ ಗೋಕರ್ಣನೂ ಕೂಡ ತನ್ನ ತಂದೆಯಾದ ಆತ್ಮದೇವನಿಗೆ ಹೇಳ್ತಾ ಇದ್ದಾನೆ. ಏಕಾಂತ ಜೀವಿನಃ ಮುನೇಹ ವಿರಕ್ತಸ್ಯ ಸುಖಮಸ್ತಿ. ಇಷ್ಟು ಗೊತ್ತಿಲ್ವೇ? ಏಕಾಂತದಲ್ಲಿ ವಾಸ ಮಾಡುವಂತಹ ವೈರಾಗ್ಯವನ್ನು ಪಡೆದಿರುವಂತಹ ಮುನಿಗಲ್ವೇ, ಋಷಿಗಲ್ವೇ ಸುಖ ಅನ್ನುವಂಥದ್ದಿರೋದು ಲೋಕದಲ್ಲಿ. ಆದ್ದರಿಂದ ಈ ಮಕ್ಕಳು ಮರಿಗೆ ಎಂಬಂತಹ ಯಾವ ಒಂದು ಅಜ್ಞಾನವಿದೆಯೋ ನಿನಗೆ, ಅದನ್ನು ಬಿಟ್ಟುಬಿಡು. ಮುಂಚ ಅಜ್ಞಾನಂ ಪ್ರಜಾರೂಪಂ ಅಜ್ಞಾನಂ ಮುಂಚ. ಈ ದುಃಖವನ್ನು, ಈ ಮೋಹವನ್ನು ನೀನು ತ್ಯಾಗ ಮಾಡಿಬಿಡು. ಯಾಕಪ್ಪ ಅಂತ ಕೇಳಿದ್ರೆ, ಹೆಚ್ಚೆಚ್ಚು ಮೋಹ ಬೆಳೆದಷ್ಟು, ವ್ಯಾಮೋಹ ಬೆಳೆದಷ್ಟು, ಮಮಕಾರ ಬೆಳೆದಷ್ಟು, ಅಂಟು ಬೆಳೆದಷ್ಟು ನರಕೇ ಗತಿ. ಸತ್ಯವಾದ ಮಾತು. ನೇರವಾಗಿ ನರಕಕ್ಕೆ ನಮ್ಮನ್ನು ಕೊಂಡೊಯ್ಯುತ್ತೆಯೇ ಹೊರತು ಆತ್ಮಜ್ಞಾನದೆಡೆಗೆ ಕೊಂಡೊಯ್ಯಲ್ಲ. ಆತ್ಮಜ್ಞಾನ ಬೇಕು ಅಂತಾದರೆ ವೈರಾಗ್ಯ ಇರಬೇಕು ಜೀವನದಲ್ಲಿ. ಸಣ್ಣ ಪುಟ್ಟ ವಸ್ತುಗಳಿಗೂ ಅಂಟ್ಕೊಳ್ಳೋದಕ್ಕೆ ಶುರು ಆಗಿಬಿಟ್ರೆ ಮನಸ್ಸು ಆತ್ಮಜ್ಞಾನವನ್ನು ಪಡೆಯೋಕ್ಕಾಗಲ್ಲ. ಹಾಗಿರೋದ್ರಿಂದ ನಿಪತಿಷ್ಯತಿ ದೇಹೋಯಂ. ಈ ದೇಹ ಎಷ್ಟು ದಿನ ಇರತ್ತಪ್ಪ? ನಿಪತಿಷ್ಯತಿ, ಒಂದಲ್ಲ ಒಂದು ದಿನ ಕೆಳಗೆ ಉರುಳು ಬಿದ್ದು ಹೋಗ್ಬಿಡುತ್ತೆ ದೇಹ. ಇಷ್ಟು ವರ್ಷ ಬದುಕಿದ್ವಲ್ಲ ನಾವು ಅಂತಂದರೆ, ಮರಣಾಸನ್ನರಾದಂತಹ ವ್ಯಕ್ತಿಗಳನ್ನು ನೋಡಿ ಹೇಗೆ ಕ್ಷಣ ಮಾತ್ರದಲ್ಲಿ ಧಪ್ಪಂತ ಅಷ್ಟು ದೀರ್ಘದೇಹ, ದೀರ್ಘಬಾಹು, ಆಯ್ತು ಆಜಾನುಬಾಹು, ಎಂತಹ ಅದ್ಭುತವಾದಂತಹ ದೇಹ ಸೌಷ್ಠವ, ದೇಹ ಸೌಂದರ್ಯ, ದೇಹಬಲ ಏನಿದ್ರೂ ಅಷ್ಟೇಪ್ಪ. ಪ್ರಾಣ ಹೋಗ್ತಿದ್ದ ಹಾಗೆ ಕ್ಷಣ ಮಾತ್ರದಲ್ಲಿ ಕೆಳಗೆ ಉರುಳು ಬಿದ್ದು ಹೋಗುತ್ತೆ. ನಿಪತಿಷ್ಯತಿ ದೇಹೋಯಂ. ಆಯ್ತೆ. ಆದ್ದರಿಂದ ಎಲ್ಲವನ್ನು ಬಿಟ್ಟು ಸಂಸಾರದ ಮೋಹವನ್ನೆಲ್ಲ ತೊರೆದು ವನಂವ್ರಜ, ಕಾಡಿಗೆ ಹೊರಟು ಹೋಗು. ಅಲ್ಲಿ ಹೋಗಿ ಭಗವದ್ ಧ್ಯಾನವನ್ನು ಮಾಡು ಅಂತ. ಮುಂದಕ್ಕೆ ಆತ್ಮದೇವನೇ ಕೇಳ್ತಾನೆ, ಕಾಡಿಗೇನೋ ಹೋಗ್ತೀನಿ, ಏನು ಮಾಡಲಿ ಅಲ್ಲಿ ನಾನು ಅಂತ. ಮುಂದಕ್ಕೆ ಗೋಕರ್ಣ ವೈರಾಗ್ಯ ಮಾರ್ಗವನ್ನು ತನ್ನ ತಂದೆಯಾದ ಆತ್ಮದೇವನಿಗೆ ಉಪದೇಶ ಮಾಡ್ತಾನೆ. ಆ ಕಥಾಭಾಗವನ್ನು ನಾಳೆಯ ದಿವಸ ಅನುಸಂಧಾನ ಮಾಡೋಣ. ಧನ್ಯವಾದಗಳು. ಶ್ರೀಕೃಷ್ಣಾರ್ಪಣಮಸ್ತು.